ಏನು ಹೇಳಿ, ಇಷ್ಟು ದಿನ ಮಳೆ ಇರಲಿಲ್ಲ ಆಯಿತಾ. 3 ದಿನ 4 ದಿನ ಆಯಿತು ನಾನು ಮನೆಯಲ್ಲೇ ಇದ್ದೆ, ಒಂದು ಹನಿ ಮಳೆ ಬಿದ್ದಿಲ್ಲ. ಈಗ ಇದಕ್ಕೆ ಬರಬೇಕು, ಜೋರಾಗೆ ಬರಬೇಕು ಬಿಡು. ಇನ್ನೇನು ಏನು ಹೇಳಿ, ಟೈಮ್ ಇವಾಗ 11:38. ಒಂದು ಹನಿ ಮಳೆ ಇರಲಿಲ್ಲ ಗುರು 3 ದಿನದಿಂದ. ನಾನು ಹೊರಗೆ ಬರಬೇಕು, ಇದಕ್ಕೆ ಮಳೆ ಬರಬೇಕು. ಗೈಸ್, ವೆಲ್ಕಮ್ ಟು ಕೊಟ್ಟಿಗೆ ಹಾರ. ಯಾವ ಕಡೆ ಹೋಗಲಿ, ಸ್ಟ್ರೈಟ್ ಹೋಗ್ಲಾ, ರೈಟ್ ಹೋಗ್ಲಾ? ತುಂಬ ಆಪ್ಷನ್ಸ್ ಇದ್ದರೆ ಇದೇ ಥರ ಗೈಸ್, ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. ಸ್ಟ್ರೈಟ್ ಹೋದರೆ ಚಾರ್ಮಾಡಿ ಗೈಸ್, ಅಲ್ಲಿ ಇಲ್ಲಿ ರೈಟ್ ತೊಗೊಂಡೆ, ವಿಚ್ ಈಸ್ ಹೊರನಾಡು ಕುದುರೆಮುಖ ಕಳಸಾ ರೋಡ್, ಕಳಸಾ ಹೊರನಾಡು ಕುದುರೆಮುಖ ರೋಡ್. ಟೈಮ್ ಬಂದುಬಿಟ್ಟು 11:47 ಆಗಿದೆ. ನೋಡೋಣ ಗೈಸ್ ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳಿದರೆ, ಇವತ್ತು ಮೈದಾಡಿ ವ್ಯೂ ಪಾಯಿಂಟ್ ಅಂತ ನೀವು ಕೇಳಿರ್ತೀರ. ಅಂದರೆ ರಾಣಿಜರಿದು ಕಣ್ಣಿಗೇನೋ ಹೋಯ್ತು, ಒಂದು ನಿಮಿಷ ಇರಿ. ಎಸ್, ರಾಣಿಜರಿದು ಆಪೋಸಿಟ್ ಸೈಡಿಂದು ಕೆಳಗಡೆಯಿಂದ ರಾಣಿಜರಿ ಕಾಣೋ ವ್ಯೂ ಪಾಯಿಂಟ್ ಅದೊಂದು. ನಾನು ಹೋಗಿದ್ದೀನಿ ತುಂಬ ಸತಿ, ವಿಡಿಯೋನೂ ರೆಕಾರ್ಡ್ ಮಾಡಿದ್ದೀನಿ, ಆದರೆ ಹಾಕಿಲ್ಲ. ಅದಕ್ಕೋಸ್ಕರ ಈಗಿನ ಪ್ರೆಸೆಂಟ್ ವೆದರ್ ಹೇಗಿದೆ ಅಂತ ತೋರಿಸೋಣ ಅಂತ ಹೇಳಿ ಹೊರಟಿದ್ದೀನಿ. ಒಂದು 11ಗೆ ಹೊರಟೆ ಮನೆಯಿಂದ. ಮೂಡಿಗೆರೆಗೆ ಹೋಗಿ ಟೌನಿಗೆ ಹೋಗಿ ಟೌನಿಂದ ಈಗ ಹೋಗ್ತಾ ಇದ್ದೀನಿ. ರೈನ್ಕೋಟ್ ಹಾಕ್ಕೊಂಡಿದ್ದೀನಿ. ಸರಿ ಮಳೆ ಬರ್ತಿತ್ತು ಆ ಕಡೆ. ಈಗ ತೆಗಿತೀನಿ ಇಲ್ಲಿ, ಒಂದೇ ನಿಮಿಷ ಸ್ಟಾಪ್ ಕೊಟ್ಟು. ಆ್ಯಂಡ್ ಎಸ್, ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ಇದೆಲ್ಲಿ ಕೊಟ್ಟಿಗೆಹಾರ, ಅದೇ ನೀವು ನೋಡಿದ್ರಲ್ವ, ಅಲ್ಲೇ ಕೊಟ್ಟಿಗೆಹಾರೆಯಿಂದ ಈಚೆ ಬಂದೆ. ನೋಡೋಣ, ಲೆಟ್ಸ್ ಸಿ. ಟೈಮ್ ಅಲ್ಲ, ಹೋಗಬೇಕು ಅನಿಸಿದರೆ, ಟೈಮ್ ಅಲ್ಲ, ಹೋಗಬೇಕು ಅನಿಸಿದರೆ ರಾಣಿಜರಿಗೂ ಕರ್ಕೊಂಡು ಹೋಗ್ತೀನಿ. ರಾಣಿಜರಿದು ವೀಡಿಯೋ ಮಾಡಿದ್ದೀನಿ, ಆದರೆ ರಾಣಿಜರಿನೇ ತೋರಿಸಿಲ್ಲ ವೀಡಿಯೋ ಅಲ್ಲಿ. ಏನು ಸೈಕ್ ವೀಡಿಯೋ ಮಾಡಿರ್ಬೇಕಿನ್ನು. ಇಲ್ಲ ಗೈಸ್, ಅವಾಗ ಸ್ವಲ್ಪ ಅಂದರೆ ಒಂಥರ ಪುಕ ಇದಿರಲಿಲ್ವಲ್ಲ, ಅಭ್ಯಾಸ ಇರಲಿಲ್ವಲ್ಲ ವೀಡಿಯೋ ಮಾಡೋದೆಲ್ಲ. ಈಗೇನು ಹೇಳಿ, ಈಗ ಕಲ್ ತೆಗಿಬೇಕಿತ್ತಿರಲಿ. ಈಗ ಒಂದು ಇದು ಬಂದಿದೆ, ಜೋಶ್ ಬಂದಿದೆ, ಮಾಡಬೇಕು ಅಂತ. ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಮೈದಾಡಿ. ಮುಂದೆ ಸಿಗೋಣ ಗೈಸ್. ಇಲ್ಲೊಂದು ಸ್ಟಾಪ್ ಎಲ್ಲಾದರೂ ಚೆನ್ನಾಗಿ ಜಾಗ ಇದ್ದಲ್ಲಿ ಕೊಟ್ಬಿಟ್ಟು. ಯಪ್ಪ ಮರಳು ಎಷ್ಟು ಕ್ಲೀನ್ ಇತ್ತು ಗೊತ್ತಾ ಗೈಸ್, ಗಾಡಿ ಪಳ ಅಂತ ಹೊಳಿಯಂಗೆ ಮಾಡಿಟ್ಟಿದ್ದೆ. ನನ್ನ ಮಗಂದು ಮಳೆ ಅದಷ್ಟು ಗೈಸ್ 1-2 ಕಿಲೋಮೀಟರ್ ಸಿಕ್ಕಿರ್ಬೋದು ಅಷ್ಟೇ. ಹಾಳೆ ಮಾಡಾಕ್ತು ಫುಲ್ಲು, ಎಲ್ಲೋ ಒಂಚೂರು ಬಿಡ್ದಂಗೆ ಎಲ್ಲದನ್ನೂ ಹಾಳು ಮಾಡಾಕ್ತು. ಇವತ್ತೇನಿಲ್ಲ, ಬಾಯ್ಸ್ ಯಾರೂ ಇಲ್ಲ, ಒಬ್ಬನೇ ಹೊರಟಿದ್ದೀನಿ ಗೈಸ್. ಯಾರೂ ಬಂದಿಲ್ಲ. ಗ್ರಾಮ ಪಂಚಾಯತಿ ಬಾಳೂರು, ಇದು ಬಾಳೂರಿಗೆ ಇನ್ನೇನು ಸ್ಟಾರ್ಟು, ಬಾಳೂರಿಗೆ ಹೋದಂಗೆ. ಆ್ಯಂಡ್ ಬಾಯ್ಸ್ ಇವತ್ತು ಯಾರೂ ಇಲ್ಲ, ಒಬ್ಬನೇ ಹೋಗ್ತಾಯಿದ್ದೀನಿ. ಇವತ್ತು ಯಾವ ಡೇ, ಫ್ರೈಡೇನಾ ಸ್ಯಾಟರ್ಡೇನಾ ಗೊತ್ತಾಗ್ತಾ ಇಲ್ವಲ್ಲ. ಫ್ರೈಡೇ ಇವತ್ತು. ಸಡನ್ ಪ್ಲ್ಯಾನ್ ಗೈಸ್. ನನಗೆ ಬೆಳಿಗ್ಗೆ ಹೋಗ್ಬೇಕು ಅನ್ನಿಸ್ತು, ಈಗ ಹೊರಟ್ಬಿಟ್ಟು ಬರ್ತಾಯಿದ್ದೀನಿ ಅಷ್ಟೇ. ಇನ್ನು ಮುಂದೆ ಸಿಗೋಣ ಗೈಸ್. ನಥಿಂಗ್ ಮಚ್ ಟು ಸಿ ಹಿಯರ್. ಎಲ್ಲ ನೋಡಿರ್ತೀರ, ಆಬ್ವಿಯಸ್ಲಿ ನೋಡ್ತಾನೇ ಇರ್ತೀರ. ಇಲ್ಲಿ ಬರ್ತಾನೇ ಇರ್ತೀನಿ, ಇನ್ನಲ್ಲ ಯಾವಾಗಲೂ ಬರ್ತಾನೇ ಇರ್ತೀನಿ. ಇಲ್ಲಿ ಈ ರೋಡು ತುಂಬ ಕಡೆಗೆಲ್ಲ ಕನೆಕ್ಟ್ ಮಾಡೋಕ್ಕೆ ಇದೇ ರೋಡಲ್ಲಿ ಹೋಗ್ತಾ ಇರ್ತೀವಿ. ಹಂಗಾಗಿ ವಿಲ್ ಸಿ ಯು ಸೂನ್. ಮುಂದೆ ಸರ್ಕಲಲ್ಲಿ ಸಿಗ್ತೀನಿ. ಇಲ್ಲೊಂದು ರೈನ್ಕೋಟ್ ಬಿಚ್ಚಿಬಿಟ್ಟು ಸಿದು ಬಾಳರ್ ಹ್ಯಾಂಡ್ ಪೋಸ್ಟ್. ರೈಟ್ ಹೋದರೆ ಬಾಳೆಹೊನ್ನೂರು ಹೋಗ್ಬೋದು, ಲೆಫ್ಟ್ ಹೋದರೆ ಕಳಸಾ ಕುದುರೆಮುಖ. ನೋ ಪಾರ್ಕಿಂಗಾ? ಹೌದಾ? ಅದೇ ಗೈಸ್, ಲೆಫ್ಟ್ ಹೋದರೆ ಕಳಸಾ ಕುದುರೆಮುಖ ಹೊರನಾಡು, ಅದೇ ರಾಣಿಜರಿ ಮೈದಾಡಿ. ಶಿಟ್, ವಾಟರ್ ಫಾಲ್ಸ್ ಹೆಸರು ನೆನಪಾಗಲಿಲ್ಲ, ಅದಕ್ಕೆ ನಗಾಡ್ಬಿಟ್ಟೆ. ಎಸ್, ಅಲ್ಲಿಗೆ ಎಲ್ಲ ಕಡೆ ಹೋಗ್ಬೋದು ಗೈಸ್. ಆ್ಯಂಡ್ ಇದು ಕೆಳಗೂರು ಟೀ ಎಸ್ಟೇಟಿಗೂ ಹೋಗ್ಬೋದು. ಲಿಟ್ರಲಿ ಎವ್ರಿ ಪ್ಲೇಸಿಗೆ ಹೋಗ್ಬೋದು. ಸೂಪರ್ ಮಾತ್ರ, ಜಾಗ ಸೂಪರ್. ರೋಡ್ ಮಾತ್ರ ಅಷ್ಟು ಚೆನ್ನಾಗಿಲ್ಲ ರೋಡು. ಇಲ್ಲೂ ಓಕೆ ಪರವಾಗಿಲ್ಲ, ಮುಂದೆ ಹೋಗ್ತಾ ಆದರೂ ಅವಾಗಿದ್ದಂಗಿಲ್ಲ, ಒಂದು ರೇಂಜಿಗೆ ಸರಿ ಮಾಡಿದ್ದಾರೆ ಈಗ. ಆ್ಯಂಡ್ ಇಟ್ಸ್ 11:57. ಸೊ ವಿಲ್ ಸಿ ಯು ಸೂನ್ ಇನ್ ಮುಂದೆ.
ಗೈಸ್ ವೆಲ್ಕಮ್ ಟು ಜಮ್ಸಾ ಟಿ ಸಬ್ಸೆ ಅಲ್ಲ ಗೈಸ್, ವೆಲ್ಕಮ್ ಟು ಕುದ್ರೆಮುಖ. ಥೋ ಏನೇನೋ ಮಾತಾಡ್ತಿದ್ದೀನಿ ಗುರು. ವೆಲ್ಕಮ್ ಟು ಕೆಳಗೂರು ಟೀ ಎಸ್ಟೇಟ್. ಕ್ರೇಜಿ ಕ್ರೇಜಿ ಎಲ್ಲ ನೋಡಿ ಹೆಂಗಿದೆ ಟೀ ಎಸ್ಟೇಟ್. ನೋಡಿರ್ತೀರ ಆದರೂ ಮತ್ತೆ ನೋಡಿ ನೋಡಿ ಫುಲ್ಲು ಸೈಕು. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ನೋಡ್ಬೇಕಲ್ವ ಅವರು. ನೋಡಿ ನೋಡಿ ಎಲ್ಲ ಕೆಳಗೂರು ಟೀ ಎಸ್ಟೇಟ್ ಸಖತ್ತಾಗಿದೆ ಗೈಸ್. ಕೆಳಗೂರು ಟೀ ಎಸ್ಟೇಟ್ ಇದೆ ಟೀ ಎಸ್ಟೇಟ್ ನೋಡಿ. ರೈನ್ಕೋಟ್ ಬಿಚ್ಚಿದ್ರೆ ಮಳೆ ಬರುತ್ತೆ, ರೈನ್ಕೋಟ್ ಹಾಕಿದರೆ ಮಳೆ ನಿಲ್ಲುತ್ತೆ. ಯಾವುದು ಗುರು ಕರ್ಮ. ಚಂಡಿ ಆಗೋಣ ಅಂದರೆ ಒಳಗಡೆ ಇಲೆಕ್ಟ್ರಾನಿಕ್ಸ್ ಎಲ್ಲ ಹೊಗೆ ಹಾಕೊಂಡು ಹೋಗುತ್ತೆ. ಏನು ಮಾಡೋಂಗಿಲ್ಲ, ಹಾಕೊತೀನಿ ಬಿಡಿ ನಿಲ್ಲಿಸ್ಬಿಟ್ಟು. ಇಲ್ಲಿ ನೋಡಿ ಇಲ್ಲಿ ಹಾಡು ಬರ್ತಾ ಇರೋದು, ಮಣಿ 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 ಮಣಿಗೊಂದು ದಾರ ಅಂತೆ. ರೈನ್ಕೋಟ್ ಹಾಕುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆದರೂ ಇಲ್ಸಿ ಗೈಸ್, ನಾಳೆ ಗೈಸ್ ಎಷ್ಟು ಸತಿ ತೆಗ್ದಾಕ್ಲಿ ಹೇಳಿ. ಒಂದ ಫುಲ್ ಹಾಕೊಂಡೇ ಇರೋಣ ಅಂದರೆ ಶಕೆ ಆಗುತ್ತೆ ಆಯ್ತು ಹಾಕೊಂಡಿದ್ರೆ. ದಿಸ್ ಈಸ್ ಕೆಳಗೂರು ಟೀ ಎಸ್ಟೇಟ್ ಗೈಸ್. ಇದೇ ಕೆಳಗೂರು ಅಂತ ಹೇಳ್ತೀವಿ ಇದನ್ನು. ಆ್ಯಂಡ್ ನಿಮಗೊಂದು ಜಾಗ ತೋರಿಸ್ತೀನಿ ಬನ್ನಿ. ಇದು ಕೆಳಗೂರಾ ಈ ಟೀ ಎಸ್ಟೇಟ್. ಇಲ್ಲಿ ರೈಟ್ ಹೋದರೆ ಕಳಸ, ನಾನು ಲೆಫ್ಟಲ್ಲಿ ಕರ್ಕೊಂಡು ಹೋಗ್ತೀನಿ. ಈ ರೋಡಲ್ಲಿ ಹೋದರೆ ಈ ರೋಡಲ್ಲಿ ಹೋಗಬೇಕು ಮೇಲೆ. ಒಂದು ಸರ್ಪ್ರೈಸ್ ತೋರಿಸ್ತೀನಿ ಬನ್ನಿ ನಿಮಗೆ. ಟೀ ಎಸ್ಟೇಟ್ ರೋಡ್ ಇದು. ಅದೇನು ಟೀ ಎಸ್ಟೇಟು ನಾನು ತೋರಿಸೋದು ಬೇಡ ಅನ್ಕೊತೀನಿ ಗೈಸ್. ಆದರೆ ಯಾರಾದರೂ ಒಬ್ಬ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಈಗ ಮೊನ್ನೆ ಬಂದು ತೋರಿಸ್ತಾರೆ. ಹಾಗಾಗಿ ನಾನು ತೋರಿಸ್ತೀನಿ, ಅದರಲ್ಲಿ ಏನಿದೆ ಅಲ್ವಾ. ಇಲ್ಲಿ ನೋಡಿ ಇದು ಟೀ ಎಸ್ಟೇಟ್. ಆ್ಯಂಡ್ ಲುಕ್ ಎಟ್ ದಿಸ್. ಗೊತ್ತಾ ನಿಮಗೆ ಇದೇನು ಅಂತ? ನನಗೂ ಮೂವಿ ಹೆಸ್ರು ಗೊತ್ತಿಲ್ಲ, ಆದರೆ ಗೊತ್ತು ನೋಡಿ. ಇದನ್ನು ನೀವು ನೋಡಿರ್ತೀರ, ಎಲ್ಲಿ ನೋಡಿರ್ತೀರಾ ಏನು ಅಂತ ನನಗೆ ಗೊತ್ತಿಲ್ಲ. ಕಾಣ್ತಾ ಇದೆಯಾ ಇಲ್ವಾ ಅಂತಲೂ ಗೊತ್ತಾಗ್ತಾ ಇಲ್ಲ. ರೆಡಿ ಯುಗ ಪುರುಷ ಅನಿಸುತ್ತೆ. ಐ ಥಿಂಕ್ ಯುಗ ಪುರುಷ ಇರಬೇಕು. ಅದರಲ್ಲಿ ಇದಿದೆ. ಬನ್ನಿ ಇನ್ನೊಂಚೂರು ಮುಂದೆ ಹೋಗಿ ತೋರಿಸ್ತೀನಿ. ಇದು ಟೀ ಎಸ್ಟೇಟಾ? ಮೇಗೂರು ಹೋಮ್ ಸ್ಟೇಗೆ ಹೋದರೆ ಅಲ್ಲಿ ಏನು ಗುರು ಟೀ ಎಸ್ಟೇಟ್ ಇರೋದು. ಇಲ್ಲಿ ನೋಡಿ ಗೈಸ್, ಎಂಥ ಟೀ ಎಸ್ಟೇಟ್ ಇದೆ ನೋಡಿ. ಇಲ್ಲಿ ಫುಲ್ಲು ಸೈಕ್ ಅಂದರೆ ಸೈಕ್ ಟೀ ಎಸ್ಟೇಟ್ ಮಾತ್ರ. ಇಲ್ಲಿ ನೋಡಿ ಎಂಥ ಕ್ರೇಜಿ ಇದೆ ನೋಡಿ. ಇದು ಬಂದು ಎಲ್ಲ ಹಾಳು ಮಾಡೋಕ್ಕೆಲ್ಲ ಹೋಗಬೇಡಿ ಯಾರು, ಯಾಕೆಂದರೆ ಇದು ಪ್ರೈವೇಟ್ ಪ್ರಾಪರ್ಟಿ. ಓನರ್ ಬಂದರೆ ಖಾರ ಪುಡಿ ಹಾಕ್ತಾರೆ ಆಯಿತಾ. ಇಂಡಿಯಾ ಇಲ್ಲೊಂದು ಶಾರ್ಟ್ ಎತ್ತಾನ ಇರಿ. ಮುಂದೆ ಸಖತ್ತಾಗಿದೆ ಗೈಸ್. ಆದರೆ ನಾನು ತುಂಬ ಮುಂದೆ ಹೋಗಲ್ಲ, ಟೈಮ್ ಆಗುತ್ತೆ. ಮಿಸ್ಟ್ ಆಗಿದೆ ಫುಲ್ ನೋಡಿ. ಇಲ್ಲಿಂದ ಒಂದು ವಿಡಿಯೋ ಮಾಡೋಣ ನಾವು ವೆಹಿಕಲ್ ಬರೋದು. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ ಏನು ವ್ಯೂ ಇದೆ ನೋಡಿ. ಹಿಂಗೋಗಿ ಅಲ್ಲೋಗಿ ಈ ರೋಡಲ್ಲಿ ಬರ್ಬೋದು ಗೈಸ್. ಈ ರೋಡಲ್ಲಿ ಹಿಂಗೆ ಬಂದು ಅಲ್ಲೇ ಎಕ್ಸಿಟ್ ಆಗ್ತೀರ. ಆದರೆ ಇಲ್ಲಿ ನೋಡಿ ಎಂಥ ವ್ಯೂ ಇದೆ. ಮಳೆ ಬಂದಿಲ್ಲ ಅಂದರೆ ಆಯ್ತು ಅಷ್ಟೇ. ಚೈನ್ ಟೈಟ್ ಮಾಡಿಸ್ಬೇಕಿತ್ತು ಅನಿಸುತ್ತೆ. ಇರಲಿ ಗೈಸ್, ಚೇಂಜಸ್ ಇನ್ ಪ್ಲ್ಯಾನ್ ತೋರಿಸ್ಬಿಡ್ತೀನಿ ಬನ್ನಿ. ಟೀ ಎಸ್ಟೇಟ್ ಇದೇನು ಅಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದ ಒಬ್ಬನೇ ನಿಂತ್ಕೊಂಡು. ಹೋಗಿ ಯಾಕೆ ವಾಪಸ್ ಬಂದ್ರಿ, ಹೋಗೋದಲ್ವ ಸೀದಾ, ಟೀ ಫ್ಯಾಕ್ಟ್ರಿ ಇದೆ ಹೋಗಿ ಎಲ್ಲಿ ಅಂತ ಅಂದ್ರ. ಓಕೆ ಅಂತೇಳಿ ಬಂದೆ ನೋಡಿ. ನಿಮಗೆ ಇದು ಟೀ ಎಸ್ಟೇಟ್ ಫುಲ್ ತೋರಿಸ್ಬಿಡ್ತೀನಿ. ಹಾಗಾದರೆ ಅಲ್ಲಿ ಲೇಬರ್ ಇದ್ರಲ್ಲ, ಅವ್ರು ಹೇಳಿದರು ಹೋಗಿ ಅಂತ. ಹೋಗಿ ನೀವು ಬಿಡ್ತಾರೆ ಅಂತ. ಟೀ ಫ್ಯಾಕ್ಟ್ರಿ ಇದೆಯಂತ ಒಳಗಡೆ. ನನಗೆ ಫ್ಯಾಕ್ಟ್ರಿ ಹೇಳಿ ಗೊತ್ತಿಲ್ಲ. ಇಲ್ಲಿ ನೋಡಿ ಗಾಯ್ಸ್, ಒಬ್ಬ ಎಲ್ಲಿ ಗೈಸ್, ಕೇರಳ ವಯನಾಡು ಅಲ್ಲಿ ಇಲ್ಲಿ ಅಂತಲೇ ಹೋಗ್ತೀರಾ. ಬನ್ನಿ, ನಮ್ಮ ಕರ್ನಾಟಕ ಅಲ್ಲೂ ಇದೆ, ಅದು ನಮ್ಮ ಚಿಕ್ಕಮಗಳೂರಲ್ಲೇ ಇದೆ ಗೈಸ್. ನಾನು ಚಿಕ್ಕಮಗಳೂರು ಅಂತ ಹಿಂಗೆ ಫುಲ್ ಬಿಡಿಸಿ ಹೇಳೋಕ್ಕಾಗಲ್ಲ ಫಾಸ್ಟಲ್ಲಿ. ನಿಮಗೆಲ್ಲ ಚಿಕ್ಕಮಗಳೂರು ಅಂತಲೇ ಕೇಳ್ತಾ ಇದೆ. ಇಲ್ಲ, ಚಿಕ್ಕಮಗಳೂರು, ಮಗಳೂರು ಅಂತ ಹೇಳ್ತಾ ಇರ್ತೀನಿ. ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಆ್ಯಂಡ್ ಈ ರೋಡಲ್ಲಿ ಹೋಗಿದ್ದೀನಿ ಗೈಸ್, ಆದರೆ ಟೀ ಫ್ಯಾಕ್ಟ್ರಿ ಹೋಗಿಲ್ಲ ನಾನು. ಸೊ ನಾವು ವಿ ಆರ್ ಗೋಯಿಂಗ್. ರೋಡ್ ಮಾತ್ರ ಇದೆ ಥರ, ನ್ಯಾಷನಲ್ ಹೈವೇ ಏನಿಲ್ಲ. ಬಟ್ ಎಂಥ ವ್ಯೂ ಇದೆ ಅಂದರೆ ಇಲ್ಲೆಲ್ಲ ತಲೆ ಬಿಸಿಯಾಗಿ ಹೋಗ್ತೀರ ನೀವು. ಇಲ್ಲಿ ನೋಡಿ, ವಾವ್. ನನಗೆ ಯಾರು ಕರ್ಕೊಂಬಂದಿದ್ದು? ಡುಮ್ಸ್ ಕರ್ಕೊಂಬಂದಿದ್ದು ನನಗೆ.
ನನಗೇನು ಇಲ್ಲಿ ಕನ್ಸ್ಬಿದ್ದಿರಲಿಲ್ಲ ಇಲ್ಲಿದೆ ಅಂತ. ಡುಮ್ಸ್ ಬಾ ನಡಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದ. ಯಾವತ್ತು ಯಾರ್ಯಾರು ಬಂದಿದ್ವಿ, ನಾನು ಡುಮ್ಸ್, ಚಾಪ್ಸ್ ಚಪಾತಿ, ಮತ್ತಿನ್ಯಾರು ಸಚಿನ್ನು, ಗಗನ್ ಬ್ರೋ ಬಂದಿದ್ವಿ. ವಾರೇ ವಾ ಗಾಯ್ಸ್, ನೋಡಿ ಹೆಂಗಿದೆ ನೋಡಿ ಗೈಸ್. ಯಾಕೆ ಗೈಸ್ ಕೇರಳ ಅಲ್ಲ ಊಟಿಗೆ ಹೋಗ್ಬೇಕು, ಅಲ್ಲಿ ತಮಿಳ್ನಾಡಿಗೆ ಹೋಗಬೇಕು, ನಮ್ಮ ಹತ್ರನೂ ಇದೆ ಗುರು. ಏನು ಅಂದ್ಕೊಂಡಿದ್ದೀರ ನಮ್ಮನ್ನು? ಆದರೆ ನಿಮಗೆ ಗೊತ್ತಿಲ್ಲ ಅಷ್ಟೇ. ದಟ್ಸ್ ಸೈಕ್ ಅಲ್ವಾ? ಸೈಕ್ ಸೀನ್ಸ್ ಮಾತ್ರ. ಸೊ ಒಬ್ಬನೇ ಮಗ ನೋಡಿ, ಇಲ್ಲಿ ವ್ಯೂ ನೋಡಿ. ವಾವ್, ಇಲ್ಲಿ ನೋಡಿ ವ್ಯೂ. ಆ ರೋಡಲ್ಲಿ ಹೋಗ್ತೀವಿ ನಾವು ಹೋಗ್ತಾ, ಈಗ ಕೆಳಗಡೆ ಇರೋ ರೋಡಲ್ಲಿ ಹೋಗ್ತೀವಿ. ಎಸ್, ಲುಕ್ ಎಟ್ ದ ವ್ಯೂ ಗೈಸ್ ಮಾತ್ರ. ಗೈಸ್ ಅಲ್ಲಿ ನಿಲ್ಸಿದ್ನಲ್ಲ, ಅಲ್ಲಿಂದ ಏನೊಂದು 50 ಮೀಟರ್ಸ್ ಮುಂದೆ ಬಂದೆ, ಹೋಗ್ತಾ ಇದ್ದೀನಿ. ಇದೆ ಅಪ್ಪ ದೇವರೇ, ಅಯ್ಯಪ್ಪ. ಹಾಂ ಗೈಸ್, ಅಲ್ಲಿದ್ದೆ, ಈ ಕಡೆ ಬಂದೆ. ಮುಂದೆ ಇನ್ನೂ ಕ್ರೇಜಿ ಇದೆ ಗೈಸ್. ಅದು ನೋಡಿ ಗೈಸ್, ಅಲ್ಲಿ ಆ ಮಿಸ್ಟ್ ಮಧ್ಯದಲ್ಲ ಆ ಕಡೆ ಯಾವುದೋ ಬೆಟ್ಟ ಕಾಣುತ್ತೆ. ಸೈಕ್ ಅಂದ್ಕೊಳ್ಳಿ ಕಾಣೋದು. ಯಾರು ಬರೋಲ್ಲ ಇಲ್ಲಿ ಗೈಸ್, ಯಾರಿಗೂ ಗೊತ್ತೇ ಇಲ್ಲ ಅಂದ್ಕೊಳ್ಳಿ ಈ ರೋಡು. ಈ ಜಾಗ ಏನಾದರೂ ಹಾಳಾಯ್ತಂದರೆ ಅದಕ್ಕೆ ನಾನೇ ಕಾಣಾಕ್ಬಿಡ್ತೀನಿ. ಅದಕ್ಕೆ ನನ್ನ ವೀಡಿಯೋ ನೋಡಿ ಬಂದವರು, ನನ್ನ ವೀಡಿಯೋ ಅಲ್ಲ ಯಾರೇ ಬಂದರು, ನೀಟಾಗಿ ಏನು ಗಲೀಜು ಮಾಡ್ದಾನೆ, ಬಾಟ್ಲು ಬೇಯಿಸಿದ್ದಾನೆ, ಪ್ಲಾಸ್ಟಿಕ್ ಎಸಿದ್ದಾನೆ, ಇಲ್ಲ ನೀವೇ ತೊಗೊಂಡೋಗಿ ನೀವು ತಂದಿದ್ದ ವಸ್ತುಗಳನ್ನ ಅಂತ ಹೇಳ್ತಾ ನೀಟಾಗಿ ಬಂದು ಹೋಗಿ ಗೈಸ್ ಇಲ್ಲಿಗೆ ಅಷ್ಟೇ. ಯಾರೇನು ಚೆನ್ನಾಗಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತೇನಿಲ್ಲ. ಇಲ್ಲಿ ನೋಡಿ ಈಗ. ಆದರೆ ಅಲ್ಲೆಲ್ಲ ಯಾಕೆ ಸುಟ್ಟೋಗಿದೆಯಲ್ಲ? ಅವತ್ತು ಬಂದಾಗೆಲ್ಲ ಗ್ರೀನ್ ಇತ್ತು ಗೈಸ್, ಅಲ್ಲಿ ಫುಲ್ ಗ್ರೀನ್ ಇತ್ತು. ಆವಾಗ ಫುಲ್ ರೆಡ್ ಆಗೋಗಿದೆ. ಅಂದರೆ ಕಟ್ ಮಾಡ್ಬೋದಾ ಈಗ, ಇಲ್ಲ ಹಾಳಾಗಿದೆಯಾ ಏನೋ ಗೊತ್ತಿಲ್ಲ. ವಾವ್ ನೋಡಿ ಗೈಸ್, ಎಂಥ ಇದೆ ಗೈಸ್. ವಾ ಶೀಟ್. ಇದೇ ಒಂದು ವ್ಲಾಗ್ ಆಯ್ತು ಈಗ. ಕೆಳಗೂರು ಟೀ ಎಸ್ಟೇಟ್ ಅಂತಲೇ ಒಂದು ವ್ಲಾಗ್ ಆಯ್ತಲ್ಲ ಗುರು, ಆ ವಣ್ಣ ಸಿಕ್ಕಿದ್ರಿಂದ. ಆಫೇ ಮಾಡಲ್ಲ ಗೈಸ್, ಜಾಸ್ತಿ ಆಗುತ್ತೆ ಮಿನಿಟ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಮಾತ್ರ. ನಿಮಗೆ ನೋಡಬೇಕು, ನೋಡಿ ಎಲ್ಲ, ಯಾಕೆಂದರೆ ಎಲ್ಲರೂ ತೋರಿಸಲ್ಲ, ಎಲ್ಲರೂ ಬರಲ್ಲ ಇಲ್ಲಿಗೆ. ನೋಡಿ ವಾರೇ ವಾ. ಅಲ್ಲಿ ಅಂದರೆ ಹತ್ತಿರದಿಂದ ಇದು ಅಷ್ಟೇನಿದೆ ಅನ್ಸಲ್ಲ, ದೂರದಿಂದ ಆ ಲೈನೆಲ್ಲ ಇದೆಯಲ್ಲ ಏನು ಪರ್ಫೆಕ್ಟಾಗಿ ಕಾಣುತ್ತೆ ಗೊತ್ತಾ? ಆ ಲೈನೆಲ್ಲ ಲೈನ್ ಆಗಿ ಸಾಲು ಕ್ಲೀನಾಗಿ ಸಾಲುಗಳು ಮಾತ್ರ. ಫಸ್ಟಿಗೆ ಬಂದಾಗ ಇದು ಎಲ್ಲಿಗೆ ಬರ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೆ. ನಮ್ಮ ಡೂಮ್ಸ್ ಕರ್ಕೊಂಬಂದಿದ್ದಲ್ಲ, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಬಂದಮೇಲೆ ಸೈಕಾಗಿ ಹೋಗಿದ್ದೀವಿ ಅಂದ್ಕೊಳ್ಳಿ. ಆದರೆ ನಾನು ಅವಾಗ ಇಷ್ಟು ಕ್ಯಾಮ್ರಾ ಅಲ್ಲಿ ಇದೆಲ್ಲ ಐಡಿಯಾಸೇ ಇರಲಿಲ್ಲ, ಹಿಂಗೆ ವಿಡಿಯೋ ಮಾಡಬೇಕು ಏನು ಅಂತೆಲ್ಲ ಅಷ್ಟು ಐಡಿಯಾಗಳೇನಿರಲಿಲ್ಲ ಇಲ್ಲಿ. ವಾರೆ ವಾ ಚಂದ್ರು ಮಾತ್ರ. ಇಲ್ಲಿ ನೋಡಿ, ಆಹಾ, ನಾನು ಬ್ಯಾಟ್ರಿನೂ ತಂದಿಲ್ವಂತೆ ಇವತ್ತು. ಸಾಗೋಳಿ ಆಯ್ತಲ್ಲ ಪಾರ್ಟಿ. ಅಷ್ಟೇ, ಬ್ಯಾಟ್ರಿ ಖಾಲಿ ಆದರೆ ಇನ್ನೇನು ಮಾಡಲ್ಲ ಗೈಸ್. ರಾಣಿಜರಿಗೆ ಹೋಗಲ್ಲ, ಇದಕ್ಕೆ ಹೋಗ್ತೀನಿ ಅಷ್ಟೇ. ಮೈದಾಡಿಗೆ ಮಾತ್ರ ಹೋಗ್ಬಿಟ್ಟು ಬರ್ತೀನಿ. ನೋಡಿ ಗೈಸ್ ಒಂದ್ಸತಿ ಇಲ್ಲಿ ನೋಡಿ ಹೆಂಗಿದೆ ನೋಡಿ. ಫೋನಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ಕ್ಯಾಮ್ರಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಅಂತ. ನೋಡಿ ಇಲ್ಲಿ ಕೆಳಗೆ ಮತ್ತೆ ಮೇಲೆ ನೋಡಿ. ವಾವ್ ಮಾತ್ರ. ನಾನು ಬಂದಿದ್ದು ರೋಡ್ ಈ ಕಡೆ. ಎಸ್, ನಾನು ಮತ್ತು ನನ್ನ ಗಾಡಿ ಸೈಕಲ. ನೋಡ್ಕೊಂಬರಲ್ಲ ಮೇಲೇನಿದೆ ಅಂತ. ಮೇಲೇನಿದೆ ನೋಡ್ಕೊಂಬರೋಣ ಬನ್ನಿ. ಇದೇ ಟೀ ಫ್ಯಾಕ್ಟ್ರಿ ಅಂತೆ, ನೋಡ್ಕೊಂಬರೋಣ ಹೋಗಿ. ಬಿಟ್ಟರೆ ಕೆಳಗೂರು ಟೀ ಫ್ಯಾಕ್ಟ್ರಿ. ಇದೇ ಟೀ ಫ್ಯಾಕ್ಟ್ರಿ ಗುರು. ನೋ ಅಡ್ಮಿಷನ್ ಅಂತೆ. ಹೋಗ್ಬೋದಿತ್ತಾ? ಕೆಳಗೂರು ಟೀ ಎಸ್ಟೇಟು, ಟೀ ಫ್ಯಾಕ್ಟ್ರಿ. ಟೀ ಫ್ಯಾಕ್ಟ್ರಿ ಇದೆ, ಯಾರು ನೋಡಿರಲ್ಲ. ವಾವ್ ಸೈಕ್. ಒಳಗೆಲ್ಲ ಹೋಗಿ ಬಂದೆ. ಏನು ಕ್ರೇಜಿ ಅಂದರೆ ನನ್ನ ಕಣ್ಮುಂದೆನೇ ಪ್ಯಾಕ್ ಮಾಡಿಕೊಟ್ಬಿಟ್ರು ನನಗೆ 1 kg ಟೀ ಪೌಡರ್ನ. ಸೈಕ್ ಅಂದ್ಕೊಳ್ಳಿ ಮಾತ್ರ. ನೋಡಿ, ಇದೆ ಕೆಳಗೂರು ಟೀ ಎಸ್ಟೇಟ್. ಸೂಪರ್ ಆಗಿದೆ ಅಲ್ಲ?
ಸೈಕಿದೆ. ಇದೇ ರೋಡ್ ನಾನು ಬಂದಿದ್ದು. ಗೈಸ್ ನೋಡಿ, ದಿಸ್ ಈಸ್ ಕೆಳಗೂರು ಟೀ ಎಸ್ಟೇಟು. ಸೈಕಿದೆ ಗುರು ಮಾತ್ರ. ಇದೇ ಟೀ ಫ್ಯಾಕ್ಟ್ರಿ ಗೈಸ್. ಸೈಕ್ ಟೀ ಫ್ಯಾಕ್ಟ್ರಿ ಮಾತ್ರ. ಒಳಗಡೆ ಎಲ್ಲ ಫುಲ್ಲು ನಿಮ್ಮ ಕಣ್ಣು ಮುಂದೆನೇ ಎಲ್ಲ ಆಗ್ತಾಯಿದೆ. ರಪ್ ಅಂತ ಮಾಡಿದ್ದು ಕೊಡ್ತಾರೆ. ಒಳಗೆ ಎಂಟ್ರಿ ಎಲ್ರಿಗೂ ಇಲ್ಲ, ಪರ್ಮಿಷನ್ ತೊಗೊಬೇಕು, ಹಂಗೆ ಬಿಡಲ್ಲ ಎಲ್ರಿಗೂ. ಬಟ್ ಕಣ್ಣು ಮುಂದೆ ಮಾಡಿಕೊಟ್ರು ಗುರು. ತಡಿ, ಅದು ಒಂದು ಫೋಟೋ ತೆಗೆದುಬಿಡ್ತೀನಿ, ಟೀ ಪುಡಿ ತೊಗೊಂಡಿರೋದು. ಸೈಕ್ ಅಂದ್ಕೊಳ್ಳಿ ಮಾತ್ರ. ನನ್ನ ಸೆಲ್ಫಿ ಸ್ಟಿಕ್ ಹೋಗುತ್ತೆ, ಇರಲಿ. ಬಟ್ ನೋಡಿ ಸೈಕಲ್ಲ. ಗೈಸ್ ವಾಪಸ್ ಹೊರಟಾಗಿ ಸಿಗ್ತೀನಿ ನಿಮಗೆ ಫೋಟೋ. ಬಾಯ್ ಬಾಯ್ ಟೀ ಫ್ಯಾಕ್ಟ್ರಿ, ಬಾಯ್ ಬಾಯ್. ವಾಟ್ ನೈಸ್ ಗುರು ಮಾತ್ರ, ಸಾಕಾಯ್ತು ಬಿಡಿ. ಇಲ್ಲಿ ನೋಡಿ ಲೆಫ್ಟಿಗೆ ಮತ್ತೆ ವ್ಯೂ. ಅದೇ ನಾನು ಬರಬೇಕಾದ್ರೆ ಏನು ಕಾಣಿಸ್ತು ಅದೇ. ಗೈಸ್ ತುಂಬ ಲಾಂಗ್ ಇರುತ್ತೆ ವೀಡಿಯೋ. ಆಮೇಲೆ ಟೀ ಫ್ಯಾಕ್ಟ್ರಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ, ಜಸ್ಟ್ ಹಿಂಗೆ ಹೊರಗಡೆ ಮಾತ್ರ ವೀಡಿಯೋ ಮಾಡೋಕ್ಕೆ. ಫೋಟೋ ಎಲ್ಲ ತಗೊಬೋದು. ಎಲ್ಲ ಕೂಲ್ ಇದ್ದಾರೆ ಜನಗಳೆಲ್ಲ, ನೀಟಾಗಿ ಮಾತಾಡಿಸ್ತಾರೆ. ಮೇಗೂರು ಹೋಮ್ ಸ್ಟೇ ಅಂದರೆ ಚೆನ್ನಾಗಿದೆಯಾ ನೋಡೋಣ ಅಲ್ವಾ. ಅದೇ ಒಳಗೆ ಅವನು ಹೋಗ್ತಾನೆ, ಬೇಡ. ಆ ಬೈಕ್ ಅಂಕಲೇ ಅನಿಸುತ್ತೆ, ಒಳ್ಳೆ ಕೊಯ್ಯ ಅಂತಿತ್ತು ಅಲ್ಲಿ. ಅವರೆಲ್ಲರೂ ಇನ್ನು ಇರೋರು ಎಲ್ಲರೂ ಒಬ್ಬರು ಬಿಡೋದು. ಮ್ಯಾನೇಜರ್ ಸಮೇತ ಸುಮ್ಮನೆ ಇದ್ದರು. ಇದ್ಯಾದ ಅಂಕಲ್ ಬಂದುಬಿಟ್ಟು ಒಳ್ಳೆ ಹಿಂಗೆ ಮುಖ ಮಾಡ್ಕೊಂಡಿತ್ತು. ಒಳ್ಳೆ ನನ್ನ ಮಗಂದು ಯಾಕೆ ಅದ್ರ ಹತ್ರ ಕಚ್ಚಾಡೋದು. ಬಟ್ ಸೂಪರ್ ಅನ್ಕೊಳ್ಳಿ ಗೈಸ್ ಮಾತ್ರ. ಎಂಥ ಜಾಗ ಗುರು. ಪೀಟರ್ ಮತಾಯ ಸರ್ ತೀರ್ಕೊಂಡ್ಬಿಟ್ಟಿದ್ದಾರೆ, ರೆಸ್ಟ್ ಇನ್ ಪೀಸ್ ಬ್ರೋ. ಅಂಡ್ ಈ ವ್ಯೂ ನೋಡಿ, ಎಂಥ ಗುರು ಇದು. ಯಪ್ಪ ಗುರು ಚುಮ್ಮೇಶ್ವರ್. ನೀವು ಯಾರು ನೋಡಿರಲ್ಲ, ಎಲ್ಲ ಸಂಸೆ ಅಂತೀನಿ. ಕೆಳಗೂರು ಟೀ ಎಸ್ಟೇಟ್ ನೋಡ್ತೀರಾ, ಇಲ್ಲ ಸಂಸೆ ಟೀ ಎಸ್ಟೇಟಿಗೆ ಹೋಗ್ತೀರಾ. ಸೈಕೋ ಇಲ್ಲೇ 2 ಫ್ಯಾಕ್ಟ್ರಿ ಅಂತ ಬೋರ್ಡ್ ಇದೆ, ಇದು ಸೈಡಲ್ಲಿದೆ, ಹಂಗಾಗಿ ಕಾಣಿಸೇ ಇಲ್ಲ. ಈಗ ಇಲ್ಲಿಂದ ಹೋಗ್ತೀನಿ ಈ ಕಡೆಯಿಂದ. ಗೈಸ್ ಇನ್ನೊಂದು ಸತಿ ನೋಡ್ಕೊಂಬಿಡಿ. ಯಪ್ಪ ಸೈಕ್ ವ್ಯೂ ಗುರು ಮಾತ್ರ. ಫುಲ್ ಪೀಸ್, ಜನ ಇಲ್ಲ, ಯಾರಿಲ್ಲ, ಏನೂ ಇಲ್ಲ ಗೈಸ್. ನಾನು ಒಬ್ಬನೇ ಅಂದರೆ ಇವತ್ತೇನು ಹೇಳಿ ಫ್ರೈಡೇ, ಅದು ಮಾನ್ಸೂನ್ ಟೈಮು, ಪಕ್ಕಾ ಜನ ಇದ್ದೇ ಇರ್ತಾರೆ. ಒಬ್ಬನೇ ಇದ್ದೀನಿ ಗೈಸ್. ವಾಪಸ್ ಹೊರಟು ಈಗ ಅಲ್ಲಿ ಮೇಲಿಂದ ಬಂದಿದ್ದಲ್ಲ ಗೈಸ್, ಈಗ ಇಲ್ಲಿ ಹೋಗ್ತೀನಿ ನೋಡಿ. ಫುಲ್ ಪೀಸಾಗಿ ಹೋಗ್ತೀನಿ. ಇನ್ನೆಲ್ಲ ಸ್ಟಾಪ್ ಕೊಡೋಲ್ಲ. ಇಲ್ಲಿ ಒಳ್ಳೊಳ್ಳೆ ಶಾರ್ಟ್ಸ್ ತೊಗೊಂಡೆ ಇನ್ಸ್ಟಾಗ್ರಾಮಿಗೆಲ್ಲ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. Rockys_390 ROCKYS_390 ಅಂತ ಇದೆ ನೇಮು. ಅಲ್ಲಿ ಹೋಗಿ ಫಾಲೋ ಮಾಡಿ. ಅಲ್ಲೂ ಒಳ್ಳೊಳ್ಳೆ ಕಂಟೆಂಟ್ ಬರ್ತಾಯಿದೆ ಗೈಸ್. ಒಂದು ರೇಂಜಿಗೆ ಬೆಳೀತಾ ಇದೆ ಇನ್ಸ್ಟಾಗ್ರಾಮ್ ಪೇಜನು, ಅಲ್ಲೂ ಫಾಲೋ ಮಾಡಿ ಅಷ್ಟೇ. ಇನ್ನು ನೋಡಿ, ಇನ್ನು ಹೋಗ್ತಾ ಇರ್ತೀನಿ ಇದೇ ವೀಡಿಯೋ ಇದೇ ಥರ ವ್ಯೂಸ್ ನೋಡ್ಕೊತಾ ಹೋಗೋಣ ಅಷ್ಟೇ. ತುಂಬ ಜನ ಗೈಸ್ ಮ್ಯೂಸಿಕ್ ಹಾಕಿದರೆ ಮ್ಯೂಸಿಕ್ ಹಾಕ್ಬೇಡಿ ಅಂತಾರೆ. ಸೈಕ್ ಅಂದ್ಕೊಳ್ಳಿ. ಫುಲ್ ಕ್ರೇಜಿ ಪೀಪಲ್ಸ್. ಲವ್ ಯು ಗೈಸ್, ಲವ್ ಯು ಮಾತ್ರ. ಹೌದು, ಯಾವಾಗಲೂ ರಾನೇ ಇರಬೇಕು. ಅದು ಏನದು ಮ್ಯೂಸಿಕ್ ಹಾಕ್ಕೊಂಡು ಹಾಳು ಮಾಡೋದಲ್ವಾ. ಬಟ್ ನಾನು ಮ್ಯೂಸಿಕ್ ಹಾಕಲೇಬೇಕು. ನನ್ನ ಗಾಡಿದೆ ಏನೇನೋ ಲಡಬಡ ಅಂತ ಸೌಂಡ್ ಬರ್ತಾ ಇರುತ್ತೆ ಮ್ಯೂಸಿಕ್ ಹಾಕಿಲ್ಲ ಅಂದರೆ. ಎಸ್ ನೋಡಿ, ಟೀ ಎಸ್ಟೇಟ್ಗಳ ಮಧ್ಯದಲ್ಲಿ ಇಲ್ಲೆಲ್ಲ ನೀರು, ಅಲ್ಲಿ ವಾಟರ್ ಕ್ರಾಸಿಂಗ್ ಇತ್ತಲ್ಲ, ಫುಲ್ ನೀರು ಜೋರಾಗಿ ಹೋಗುತ್ತೆ ಅನ್ಸುತ್ತೆ ಇಲ್ಲಿ. ಮಳೆಗಾಲ, ಇದು ಮಳೆಗಾಲನೇ ಗೈಸ್ ಲೆಕ್ಕದಲ್ಲಿ. ಈ ವರ್ಷ ಏನು ತಲೆ ಕೆಟ್ಟೋಗಿದೆ ಅಂತ ಗೊತ್ತಿಲ್ಲ. ಮಳೆನೇ ಬರ್ತಾ ಇಲ್ಲ, ಏನೇನೆಲ್ಲ ಆಗಿದೆ. ಯಪ್ಪ ಸೈಕ್ ಅಂದ್ಕೊಳ್ಳಿ. ಇಲ್ಲಿ ಮಳೆಗಾಲನೇ ಇಲ್ಲ, ಫುಲ್ಲು ನಿಂತೋಗ್ಬಿಟ್ಟಿದೆ. ಚೂರು ಬರುತ್ತೆ ಹೋಗುತ್ತೆ. ಈ ಮಳೆಗಾಲದಲ್ಲಿ ನಾನು ಈ ಥರ ರೈನ್ ಕೋಟ್ ಹಾಕೊಂಡ್ರೆ ಇದೇ ಫಸ್ಟ್ ಟೈಮ್ ನಾನು ಹುಟ್ಟಿದ ಮೇಲೆ ಓಡಾಡ್ತಾ ಇರೋದು. ಓಹೋ ಕ್ರೇಜಿ ಅಕ್ಕಿ ಇತ್ತು, ಆರೆಂಜ್ ಕಲರ್ದೊಂದು. ಆರೆಂಜ್ ಕಲರ್ ಗುರು ನೋಡೇ ಇಲ್ಲ ನಾನು. ನೋಡಿ ಆದರೆ ಅಲ್ಲೆಲ್ಲ ಸುಟ್ಟೋದಂಗಾಗಿದೆ. ಏನದು ಅಂತ ಗೊತ್ತಿಲ್ಲ. ಬರೀ ಅದಷ್ಟು ಆ ರೋಡಿಂದ ಕೆಳಗಡೆದು ಮಾತ್ರ. ಇವರೇ ಏನಾದರೂ ಮಾಡಿದಾರಾ, ಏನು ಮಾಡಿರ್ಬೋದು ಆ ಥರ. ನೋಡಿ ಗಾಯ್ಸ್ ಏನಿದೆ, ಶೀ ಏನು ಸಖತ್ತಾಗಿದೆ ಅಂದರೆ, ನನಗೆ ಸಖತ್ತಾಗಿದೆ ಅಂತ ಹೇಳಿನೇ ಸಾಕಾಗೋಯ್ತು.
ಫುಲ್ ಅಲ್ಲಿ ಗಾಡಿ ಆಫ್ ಮಾಡಿದ್ದೆ, ಇಲ್ಲಿ ತನಕ ಬಂತು, ಇನ್ನೂ ಹೋಗ್ತಾ ಇದೆ, ಇನ್ನೊಂದು ಸ್ವಲ್ಪ ದೂರ ಹೋಗುತ್ತೆ. ಆದರೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಡುತ್ತೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ನಾನು ಇದನ್ನು ಹಾಕಿರ್ತೀನಿ. ಗೈಸ್ ಲಾಂಗ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂಚೂರು. ಅದು ಶಾರ್ಟ್ ಮಾಡೋಣ ಅಂತ ಕಟ್ ಮಾಡಿ 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 ಮತ್ತು ಉದ್ದ ಎಳ್ದು ಹೋಗಿರುತ್ತೆ 10 ಕಿಲೋಮೀಟ್ರು. ಬಟ್ ನೋಡ್ಕೊಳ್ಳಿ. ಎಲ್ಲರಿಗೂ ಬರಲ್ಲ ಅಂತ ಬರೋಕ್ಕಾಗಲ್ಲ ಒಬ್ಬೊಬ್ಬರಿಗೆ. ಅದಕ್ಕೋಸ್ಕರ ಈ ಥರ ಜಾಗ ಎಲ್ಲ ತೋರಿಸ್ಬಿಡ್ತೀನಿ, ನೋಡ್ಬಿಡಿ ಗೈಸ್ ಎಲ್ಲ. ಒನ್ಸ್ ಇನ್ ಅ ಲೈಫ್ ಟೈಮ್ ಮಾತ್ರ ಇದೆಲ್ಲ. ಒನ್ಸ್ ಇನ್ ಅ ಲೈಫ್ ಟೈಮ್ ಅಲ್ಲ, ನಾನು ಪದೇ ಬರ್ಬೋದು, ಒಬ್ಬೊಬ್ರಿಗೆ ನಾನು ಹೇಳಿದ್ದು ಒನ್ಸ್ ಇನ್ ಅ ಲೈಫ್ ಟೈಮ್ ಅಂತ. ನನಗೇನು ಬೆಳಗ್ಗೆ 11 ಗಂಟೆಗೆ ಹೊರಟ್ರೆ 12 ಗಂಟೆಗೆ ಇಲ್ಲೇ ಇರ್ತೀನಿ ಅಷ್ಟೇ. ಒಳಗಡೆ ಸಖತ್ತಾಗಿದೆ ಗೈಸ್, ಆಯಿತಾ? ಕ್ರೇಜಿ ಇದೆ ಒಳಗಡೆ, ಹೋಗಿ ನೋಡ್ಕೊಂಬನ್ನಿ. ಹೆಂಗೆ ನಮ್ಮ ಕಣ್ಣು ಮುಂದೆನೇ ಮ್ಯಾನುಫ್ಯಾಕ್ಚರಾಗಿ ನಾನು ವೀಡಿಯೋ ಮಾಡೋಂಗಿಲ್ಲ, ಮಾಡ್ಬೋದಿತ್ತು, ನಾನು ಮಾಡಲಿಲ್ಲ. ಯಾಕೆ ಪಾಪ ಅವ್ರ ಪ್ರೈವೇಸಿನ ಹಾಳು ಮಾಡೋದು. ಸಖತ್ತಾಗಿರುತ್ತೆ ಮಾತ್ರ ಒಳಗಡೆ. ಅಲ್ಲೇ ಇದ್ದಾರೆ ಅನಿಸುತ್ತೆ ಅವರು, ಬೇಲಿ ಕುಸಿತಿದ್ದವ್ರು ಅಲ್ಲೆಲ್ಲೋ. ಅವ್ರಿಗೊಂದು ಟ್ಯಾಂಕ್ಸ್ ಹೇಳ್ಬೋದಿತ್ತು, ಮತ್ತು ವಾಪಸ್ ಈ ಕಡೆ ಬರ್ಬೇಕು, ಬೇಡ. ಇದೆಲ್ಲ ನೋಡಿ, ಬೆಳೆದವರಲ್ಲ ಗುರು, ಗುಡ್ಡದಲ್ಲಿ ಇದೆಲ್ಲ ಜನ ಇದ್ದಾರಲ್ಲ, ಅದು ಕೇಳಬೇಕು ಮಾತ್ರ. ವಾಟ್ ಅ ವ್ಯೂ ಮಾತ್ರ, ವಾಟ್ ಅ ವ್ಯೂ. ಏನಾದ್ರು ಬಂದರೆ ಸ್ಟೈಲಾಗಿ ಹೆಂಗೆ ಹೋಗ್ತಾಯಿದ್ದೀನಿ ನಾನು, ಏನು ಬರಲ್ಲ ಅಂತ. ಈಗ ನೋಡಿ, ಆ ಜಾಗಲ್ಲಿ ಅಲ್ಲಿಗೆ ಹೋಗಂಗಿರ್ಬೇಕಿತ್ತು, ಸಖತ್ತಾಗಿರ್ತಿತ್ತು. ಇನ್ನೇನು ಬಂದ್ವಿ ಮೇನ್ ರೋಡ್ ಅಂದರೆ ಅದೇ ಯುಗ ಪುರುಷನ. ಈ ಯುಗ ಪುರುಷನೇ ಇರಬೇಕು. ದಿಸ್ ಈಸ್ ದ ಎಂಡ್. ಇಲ್ಲೂ ಒಂದು ವಿಡಿಯೋ ಮಾಡ್ಕೊತೀನಿ. ಬಂಗ್ಲಾ ಆ್ಯಂಡ್ ಆಫೀಸ್, ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್. ಎಲ್ಲ ಕಡೆ ನೋ ಅಡ್ಮಿಷನ್ ವಿದೌಟ್ ಪರ್ಮಿಷನ್ ಗೈಸ್. ಸುಮ್ಮನೆ ಎಲ್ಲ ಹೋಗಬೇಡಿ. ಇದೊಂದು ಲಾಸ್ಟ್ ನೋಡ್ಕೊಂಬಿಡಿ. ಸೈಕಲು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋ ಅಲ್ಲ. ಮೇಗೂರು ಬಂಗ್ಲೋ ಆ್ಯಂಡ್ ಟೀ ಫ್ಯಾಕ್ಟ್ರಿ, ಕೆಳಗೂರು ಬಂಗ್ಲೋ ಆ್ಯಂಡ್ ಆಫೀಸ್ ಈ ಕಡೆ, ಮೇಗೂರು ಟೀ ಬಂಗ್ಲೋ ಅಂದರೆ ಈ ಕಡೆ. ನಿಮಗೆ ಇನ್ಸ್ಟಾಗ್ರಾಮಿಗೆ ವೀಡಿಯೋ ಮಾಡ್ಕೊಂಡು ಸಿಗ್ತೀನಿ ಗೈಸ್. ಮೈಕ್ ಕನೆಕ್ಟ್ ಆಗ್ತಾಯಿಲ್ಲ, ಲಾಸ್ಟ್ ಒಂದು ಸತಿ ನೋಡ್ಕೊಳ್ಳಿ. ಇನ್ನಿದೇ ರೋಡು, ಕೆಳಗಡೆ ಬರಬೇಕಾದ್ರೆ ನೋಡಿದ್ರಲ್ವ ಅದೇ ರೋಡು. ವಾಪಸ್ ಹೋಗ್ತೀನಿ. ನೆಕ್ಸ್ಟ್ ರಾಣಿಜರಿ ಹತ್ರ ಹೋಗಿ ಟ್ರೈ ಮಾಡ್ತೀನಿ. ಮೈಕ್ ಕನೆಕ್ಟ್ ಆಗ್ತಿಲ್ಲ, ಏನೋ ಆಯ್ತು ಅನಿಸುತ್ತೆ. ಬಟ್ ರಾಣಿಜರಿ ಹತ್ರ ಹೋಗ್ಬಿಟ್ಟು ಟ್ರೈ ಮಾಡ್ತೀನಿ ಗೈಸ್. ಸಿ ಯು ಸೂನ್, ಮುಂದೆ ಸಿಗ್ತೀನಿ.